ದೇವ್, ನಿನಗೆ ಪವಿತ್ರ ಬಗ್ಗೆ ಏನನ್ಸುತ್ತೆ? ಐ ಮೀನ್, ನೀನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅನ್ನೋದನ್ನ ಕೇಳಬೇಕು ಅಂತ ಆಸೆ ನನಗೆ. ಪವಿತ್ರನ ಮೇಲೆ ಪ್ರೀತಿನೂ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ ಏಜೆ. ಅವಳ ಮೇಲಿರೋದು ಪ್ರೀತಿ ಅಲ್ಲ ಏಜೆ, ಭಕ್ತಿ. ಪವಿತ್ರ ಮೇಲೆ ನನಗಿರೋ ಭಕ್ತಿ. ಅವಳು ನನ್ನ ಪಾಲಿನ ದೇವತೆ ಅಜೆ. ಅವಳು ನನ್ನ ದೇವರು. ದೇವ್ರ ಹಾಗೆ ಮೌನವಾಗಿ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ ಯಾವಾಗ. ಪವಿತ್ರ ನನಗದು ನೋಡಕ್ ಆಗ್ತಿಲ್ಲ ಏಜೆ. ಐ ಕಾಂಟ್. ನನ್ನ ಬಾಯಿ ಬಿಡಿಸೋದಕ್ಕೆ ಆಗಲ್ಲ ಏಜೆ, ಆಗದೇ ಇಲ್ಲ. ಇಲ್ಲಿರೋ ಅಷ್ಟು ಫುಲ್ ಬಾಟ್ಲು ಕುಡಿದ್ರು ಗನ್ ಥರ ಕೂತಿರ್ತೀನಿ. I can understand. Relax. ಅಯ್ಯೋ, ಕುಡಿದ್ರೆ ಇವನು ಬಾಯ್ ಬಿಡ್ತಿಲ್ವಲ್ಲ. ಇವನು ಸಾಮಾನ್ಯದವನಲ್ಲ, ಕ್ರಿಮಿನಲ್ಲೇ. ಇವನ್ ಬಣ್ಣ ನನ್ನ ಬೈಲ್ ಮಾಡೇ ಮಾಡ್ತೀನಿ. ಇಲ್ಲ, ನೀ ನನಗಿಷ್ಟೊಂದು ಸೇವೆ ಮಾಡ್ತೀಯಲ್ಲ, ಈ ಮುದುಕಿಗೆ ಯಾಕಪ್ಪ ಸೇವೆ ಮಾಡಬೇಕು ಅಂತ ಒಂದಿನಾನು ನಿನ್ಗನ್ಸಿಲ್ವಾ? ಲೀಲಾ, ನಿನ್ನೇ ಕೇಳ್ತಾ ಇರೋದು. ಏನಜ್ಜಿ? ನೀನು ನನಗಿಷ್ಟೆಲ್ಲ ಸೇವೆ ಮಾಡ್ತೀಯಲ್ಲ, ಯಾಕೆ ಮಾಡಬೇಕು ಅಂತ ಒಂದಿನಾನು ಅನ್ಸಿಲ್ವಾ ಅಂತ ಕೇಳಿದೆ. ಅಜ್ಜಿ, ಎಂತ ಮಾತಾಡ್ತಿದ್ದೀರಾ ಅಜ್ಜಿ ನೀವು? ನಿಮಗೆ ಸೇವೆ ಮಾಡೋದಂದ್ರೆ ನನಗೆ ಪುಣ್ಯದ ಕೆಲಸ ಅಲ್ವಾ? ನೀವು 100 ವರ್ಷ ಸುಖವಾಗಿ ಬಾಳ್ಬೇಕು, ನಾನು ಇದೇ ತರ ನಿಮಗೆ ಸೇವೆ ಮಾಡ್ತಿರ್ಬೇಕು, ಬೇರೆ ಯಾರಿಗೂ ಚಾನ್ಸ್ ಕೊಡಲ್ಲ. ಏನು ಆಗ್ಲಿಂದ ಏನೋ ಯೋಚನೆ ಮಾಡ್ತಾ ಇದೀಯಾ? ಏನಾಯ್ತು? ಅಜ್ಜಿ, ನಂಗೊಂದು ಡೌಟು. ಈಗ ಒಬ್ರ ಮೇಲೆ ಅನುಮಾನ ಬಂದಿದೆ ಅಂತ ಇಟ್ಕೊಳ್ಳಿ, ಆಗ ನಾವೇನ್ ಮಾಡ್ಬೇಕು? ಆ ಅನುಮಾನ ನಿಜಾನ ಸುಳ್ಳು ಅಂತ ಹೇಗೆ ಪ್ರೂವ್ ಮಾಡಬೇಕು? ಅನುಮಾನ ಅನ್ನೋದು ದೊಡ್ಡ ರೋಗ, ಗಂಡ ಹೆಂಡತಿ ಮಧ್ಯೆ ಬರಲೇಬಾರ್ದು. ಆದರೆ ಬೇರೆ ಕಡೆ ಬಂದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಅನುಮಾನಗಳು ಸುಮ್ಮನೆ ಬರೋದಿಲ್ಲ, ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಸಂದರ್ಭಗಳು ನಮ್ಮ ಕಣ್ಮುಂದೆ ನಡೀತಾನೆ ಇರುತ್ತವೆ. ಅನುಮಾನ ಏನೇ ಇದ್ರೂ ಅದು ಹೀಗೆ ಇರಕ್ಕೆ ಸಾಧ್ಯ ಅಂತ ನಮ್ಮ ಒಳಮನಸ್ಸು ಒತ್ತಿ ಒತ್ತಿ ಹೇಳ್ತಾ ಇರುತ್ತೆ. ಅದನ್ನು ಪ್ರೂವ್ ಮಾಡೋಕ್ಕೆ ದೇವರು ಅವಕಾಶನೂ ಕೊಡ್ತಾನೆ, ಆದರೆ ಅದುವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಇನ್ನು ಮುಗಿಸೋದು ಸ್ವಲ್ಪ ಲೇಟ್ ಆಗುತ್ತೆ, ಬೇಜಾರು ಮಾಡ್ಕೊಂಬೇಡ, ಅಡ್ಜಸ್ಟ್ ಮಾಡ್ಕೊ. ಯಾಕೆ ಗೊತ್ತಾ, ನಾನು ಹೀಗೆ ತಾನೇ ಒಂದು ಬಲೆ ಬೀಸಿದ್ದೀನಿ. ಆ ಬಲೆಗೆ ಡಿಯರ್ ಎಜೆ ಅವರು
ತಾನೇ ಸಿಕ್ಕಾಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈಗ ನಾನು ನಿನ್ನನ್ನು ಮುಗಿಸೋದಿಕ್ಕೆ ಹೋಗಿ ಪ್ಲ್ಯಾನ್ ಅಪ್ಸೆಟ್ ಆಗಿ ಪ್ಲ್ಯಾನ್ ಗಲಿಬಿಲಿ ಆಗಿಬಿಟ್ಟು ನಾನು ಬೀಸಿರೋ ಬಲೆಗೆ ನಾನೇ ಸಿಕ್ಕಾಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಬೇಡ. ಮುದ್ದು ಮರಿ ನೀನು ಆರಾಮಾಗಿರ್ಬೇಕು, ಚೆನ್ನಾಗಿ ಆರಾಮಾಗಿರು, ಆಯ್ತಾ? ಯಾವ ಏಜೆ ನನ್ನ ರೇವತಿ ಮಧ್ಯೆ ಬಂದೋ ಅದೇ ಏಜೆನ್ ಇಟ್ಕೊಂಡು ನಾನು ರೇವತಿ ವಶಪಡಿಸ್ಕೊಳ್ತೀನಿ ಕಣೆ. ಅದನ್ನ ನೀನು ನೋಡ್ತೀಯ. ಟೈಮ್ ಹೇಗೆ ಚೇಂಜ್ ಆಗುತ್ತೆ ನೋಡು. ಒಂದು ಕಾಲದಲ್ಲಿ ದೇವ್ ಅಂದ್ರೇನೆ ಸಾಕು ಏಜೆ ಹೊರದ್ದು ಬೀಳೋನು. ಆದರೆ ಈಗ ನೋಡು, ಈ ಮನೇಲಿ ರಾಜ ಮರ್ಯಾದೆ ಕೈ ಹಿಡ್ಕೊಂಡೆಲ್ಲ ಓಡಾಡ್ತೀವಿ ನಾವು. ಅಷ್ಟು ಕ್ಲೋಸ್ ನಾವಿಬ್ರು. ಇದೆ ಅಲ್ವಾ ಪ್ಲಾನ್ ಅಂದ್ರೆ? ಈ ದೇವ್ ಹಾಕಿರೋ ಪ್ಲಾನು ಯಾವತ್ತೂ ಮಿಸ್ ಆಗಲ್ಲ. ನಾನವತ್ತು ಕೈ ಕುಯ್ಕೊಂಡಿರ್ಲಿಲ್ಲ ಅಂತಿದ್ರೆ ಇಷ್ಟೆಲ್ಲ ಆಗುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ. ಮೊದಲೇ ಗೊತ್ತಿದ್ರೆ ಅವತ್ತೇ ಕೈ ಕುಯ್ಕೊಳ್ತಿದ್ದೆ ಕಣೆ. ಅಯ್ಯೋ ಪಾಪಿ, ನಂಗೆ ಮೊದಲೇ ಗೊತ್ತಾಗ್ಬೇಕಾಗಿತ್ತು. ಛೇ, ನನ್ನ ಕೈಯಲ್ಲಿ ಮೊಬೈಲ್ ಬೇರೆ ಇಲ್ವಲ್ಲ. ಈ ಜನ ಕರ್ಕೊಂಡು ಬಂದು ಮೊದಲು ತೋರಿಸ್ಬೇಕು. ಏಜೆ 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 ಏನು ಏನು ಕೇಳ್ಬಿಡಿ, ನನ್ನ ಜೊತೆ ಬನ್ನಿ. ನನಗೆ ಟೈಮ್ ಇಲ್ಲ, ಕೆಲಸ ಇದೆ. ಪ್ಲೀಸ್ ಏಜೆ, ಏನೋ ವಿಷಯ ಇದೆ, ಪ್ಲೀಸ್ ನನ್ನ ಜೊತೆ ಬನ್ನಿ 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 ಬನ್ನಿ. ಸೋ ಕಾಲ್ಡ್ ಎಜೆ ಅವನನ್ನು ಊರಲ್ಲಿರೋರೆಲ್ಲರೂ ಬುದ್ಧಿವಂತ ಬುದ್ಧಿವಂತ ಅಂತ ಹೊಗಳ್ತಾರೆ. ಆದರೆ ನನ್ನ ವಿಷಯದಲ್ಲಿ ಶತಮೂರ್ಖ ದಡ್ಡ ಆಗೋದ ಒಂದೇ ಒಂದು ಬಾಲ್ ಚಿನ್ನ, ಕ್ಲೀನ್ ಬೋಲ್ಡ್. ಬನ್ನಿ ಏಜೆ. ಏನ್ ಮಾಡ್ತಿದ್ಯಾ ನೀನು? ಆ ದೇವ್ ಎಂತವನು, ಅವನೆಂತ ನಾಟಕ ಮಾಡ್ತಿದ್ದ ಅಂತ ನಿಮ್ಗೆ ಗೊತ್ತಾಗುತ್ತೆ. ಪ್ಲೀಸ್ ಬನ್ನಿ. ಸರಿ ನಡಿ. ನಿನ್ನನ್ನು ಹೀಗೆ ನೋಡೋದಿಕ್ ಆಗ್ತಿಲ್ಲ ಪವಿತ್ರ. ಹೇಜೆ ನನ್ನ ಜೀವ ಉಳಿಸ್ಬಿಟ್ಟು ಉಳಿಸ್ಬಿಟ್ರು ಪವಿತ್ರ. ಆದ್ರೆ ಅವ್ರು ಯಾಕೆ ಜೀವ ಉಳಿಸಿದ್ರು ಅಂತ ಅನ್ಕೊಳ್ತಿದ್ದೆ. ಬಹುಶಃ ಅವ್ರು ಉಳಿಸಿರೋ ಜೀವ ಅಲ್ವಾ, ಮತ್ತೆ ನಾನು ನೀನು ಮೊದಲಿನ ಹಾಗೆ ಬಾಳಿ ಬದುಕಬಹುದು ಅನಿಸ್ತಾ ಇದೆ. ಜೀವ ಹೇಜೆ ಕೊಟ್ಟಿರೋ ಭಿಕ್ಷೆ ಪವಿತ್ರ. ಭಿಕ್ಷೆ. ಈ ಜೀವ ನಿನಗೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ಕಾಯುತ್ತೆ. ನೀನ್ ಇಂಪಾರ್ಟೆಂಟ್ ಪವಿತ್ರ, ನಿನ್ ಪ್ರೀತಿ ಇಂಪಾರ್ಟೆಂಟ್. ನೀನ್ ನನಗ್ ಬೇಕು ಪವಿತ್ರ, ನೀನ್ ನನಗ್ ಬೇಕು. ದೇವ್, ನಿಜ ಹೇಳಿ, ನೀವು ಇಷ್ಟೊತ್ತು ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ಈಗ ಸಡನ್ ಆಗಿ ಪ್ಲೇಟ್ ಯಾಕೆ ಚೇಂಜ್ ಮಾಡ್ತಾ ಇದ್ದೀರಾ? ಏಜೆ ಲೀಲಾ, ನೀವ್ ಯಾವಾಗ ಬಂದ್ರಿ? ಅಲ್ಲ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಏ, ನೀನ್ ನಾಟಕ ಮಾಡ್ಬೇಡ. ನೀನ್ ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಆಗ್ಲೇ ನೀನು ಏಜೆ ಮುಂದೆ ನಾಟಕ ಮಾಡಿದೆ ಅಂತ ಮಾತಾಡ್ಕೋತಿರ್ಲಿಲ್ವಾ? ಲೀಲಾ ಅವ್ರೆ, ಏನ್ ಮಾತಾಡ್ತಾ ಇದ್ದೀರಾ? ನಾನು ಏಜೆ ಮುಂದೆ ನಾಟಕನ? ಇದು ಏಜೆ ಕೊಟ್ಟಿರೋ ಜೀವ. ನಾನು ಆತರ ಏನು ನಾಟಕ ಮಾಡ್ತಾ ಇಲ್ಲ ಲೀಲಾ. ಏ, ಲುಕ್, ನನ್ನ ಪೇಷನ್ಸ್ನ ಟೆಸ್ಟ್ ಮಾಡಬೇಡ. ದೇವು ಈ ಮನೆಗೆ ಗೆಸ್ಟ್ ಇದ್ದಾಗೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ತಮ್ಮ ಇದ್ದಾಗೆ. ನಾನು ಅವನ ಬಗ್ಗೆ ಇದೇ ಥರ ತಪ್ಪು ತಿಳ್ಕೊಂಡಿದ್ದೆ. ನೀನು ತಪ್ಪು ಮಾಡಬೇಡ. ಇದೇ ಲಾಸ್ಟ್.
ನೀನ್ ಬಂದಿದ್ ನೋಡೆ ಕಣೆ ನಾನ್ ಡ್ರಾಮಾ ಮಾಡಿದ್ದು. ಥೂ ಪಾಪಿ. ಏಜೆ, ನೀವು ಹೇಳ್ದಾಗೆ ಇವತ್ತು ಹಬ್ಬದ ಅಡುಗೆ ಮಾಡಿಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಸಿದ್ದೀನಿ. ಸ್ವೀಟ್ ಸಹ ರೆಡಿ ಇರುತ್ತೆ. ಗುಡ್ ದುರ್ಗಾ, ಹೇಳಿದ ಕೆಲಸನ ಒಂಚೂರು ಎಡ್ವರ್ಟ್ ಇಲ್ಲದೆ ಮಾಡೋಳು ನೀನೊಬ್ಳೆ. ಥ್ಯಾಂಕ್ ಯು. ನೀವು ಹೇಳಿದ್ದನ್ನ ಯಾಕೆ ಏನು ಅಂತ ಪ್ರಶ್ನೆ ಮಾಡಿದೆ. ನೀವು ಹೇಳಿದ್ದನ್ನ ಮಾಡಿ ಮುಗಿಸೋದಷ್ಟೇ ನನ್ನ ಕೆಲಸ ಏಜೆ. ನೀವು ಯಾವಾಗ ಹೇಳ್ತೀರೋ ಆಗ ಅಡುಗೆ ಬಡಿಸೋದಕ್ಕೆ ಹೇಳ್ತೀನಿ. ಗುಡ್. ಏಜೆ, ಇಫ್ ಯು ಡೋಂಟ್ ಮೈಂಡ್, ನೀವು ಇಷ್ಟೊಂದು ಸ್ಪೆಷಲ್ ಆಗಿ ಅಡುಗೆ ಸ್ವೀಟ್ಸು ಎಲ್ಲ ಮಾಡಿಸ್ತಾ ಇದ್ದೀರಾ. ಯಾರೋ ಸ್ಪೆಷಲ್ ವ್ಯಕ್ತಿ ಬರ್ತಿದ್ದಾರೆ ಅನ್ಸುತ್ತೆ. ಅದು ಯಾರು ಅಂತ ಕೇಳ್ಬೋದಾ? ಸ್ಪೆಷಲ್ ಗೆಸ್ಟು ಯಾಕಿದು ಎಲ್ಲ ಇವತ್ತು ಡಿನ್ನರಲ್ಲೇ ಗೊತ್ತಾಗುತ್ತೆ. ಏಜೆ ಟ್ರೀಟ್ ಕೊಡಬೇಕು ಅಂತ ಕಾಯ್ತಾ ಇರೋ ಆ ವ್ಯಕ್ತಿ ಯಾರಿರ್ಬೋದು? ಯಾಕೆ ನಿಂತ್ಕೊತಾ ಇದ್ದೀರಾ? ಕೂತ್ಕೊಳ್ಳಿ. ಯಾರೋ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ರಿ, ಅದು ಯಾರು ಅಂತ ತಿಳ್ಕೊಬೋದಾ ಏಜೆ? ಎಸ್, ನಾನೇ ಹೇಳ್ತೀನಿ. ಅಕ್ಕ, ಇದೇನಿದು? ಈ ಲೀಲಾ ಗೆಸ್ಟಾ? ಗೆಸ್ಟನ್ನ ನಾನೀಗ ಕರಿತೀನಿ. ದೇವ್, ಬಾ ದೇವ್, ಕೂತ್ಕೋ. ಅಕ್ಕ, ಇದೇನಕ್ಕ ಇದು? ನಮ್ಮ ಅಣ್ಣನ ಈಚೆ ಗೆಸ್ಟ್ ಅಂತ ಟ್ರೀಟ್ ಮಾಡ್ತಿದ್ದಾರಾ? ಸರು, ಏಜೆ ಕಾರಣ ಇಲ್ಲದೆ ಏನು ಮಾಡಲ್ಲ. ಸ್ವಲ್ಪ ಸುಮ್ಮನಿರು. ಇವತ್ತು ಡಿನ್ನರ್ನ ದೇವ್ ಜೊತೆ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹಬ್ಬದ ಅಡುಗೆನ ಮಾಡಿ ಅಂತ ಹೇಳಿದ್ದು. ದೇವ್ ಇಷ್ಟು ದಿನ ಇದೇ ಮನೇಲಿ ಓಡಾಡ್ಕೊಂಡಿದ್ರು, ಈಗ ಸಡನ್ ಆಗಿ ಏನಾಯ್ತು ಅಂತ. ಇದು ನೀನೊಬ್ಳದೇ ಪ್ರಶ್ನೆ ಅಲ್ಲ, ಇಲ್ಲಿರೋರೆಲ್ಲರ ಪ್ರಶ್ನೆನೂ ಅದೇ. ಆಮ್ ಐ ರೈಟ್? ಕೆಲವೊಂದ್ಸಲ ನಮ್ಮ ಕಣ್ಣಿಗೆ ಕಾಣೋದನ್ನೇ ಸತ್ಯ ಅಂತ ನಾವು ಅನ್ಕೊಂಡಿರ್ತೀವಿ. ಆದರೆ ಬೇರೆ ಆ್ಯಂಗಲಿಂದ ನೋಡಿದಾಗಲೇ ರಿಯಾಲಿಟಿ ಏನು ಅಂತ ಗೊತ್ತಾಗುತ್ತೆ. ದೇವ್ ವಿಚಾರದಲ್ಲೂ ಹಾಗೆ ಆಗಿತ್ತು. ಸೊ ಇವತ್ತು ದೇವ್ಗೆ ಒಂದು ಚಿಕ್ಕ ಟ್ರೀಟ್ ಕೊಡೋಣ ಅನ್ನಿಸ್ತು. ಅದಕ್ಕೆ ಇದೆಲ್ಲ ಮಾಡಿಸಿದ್ದು. ಸರ್ವ್ ಮಾಡು.
ಏಜೆ ನಿಮ್ಮ ಪಕ್ಕ ಕುತ್ಕೊಂಡು ಊಟ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಅದರಲ್ಲೂ ನಿಮ್ಮ ಪಕ್ಕ ಕುತ್ಕೊಳ್ಳೋದು ನನ್ನ ಪುಣ್ಯ ಏಜೆ, ನನ್ನ ಪುಣ್ಯ. ಇದು ಊಟ ಅಲ್ಲ ಏಜೆ, ಇದು ನನ್ನ ಪಾಲಿಗೆ ಪ್ರಸಾದ. ತುಂಬಾ ಖುಷಿ ಆಗ್ತಿದೆ. ಊಟ ಮಾಡು. ಏಜೆ, ಮನೆಗೆ ಬಂದ ಸೊಸೆ ಆ ಮನೇನ ತನ್ನ ಮನೆ ಅಂತ ಅನ್ಕೊಳ್ಳೋದೇ ಕಷ್ಟ. ಆದರೆ ನನಗೆ ಯಾವತ್ತೂ ಹಾಗೆ ಅನ್ಸೇ ಇಲ್ಲ. ಈ ಮನೆ ನಾನು ಬಂದಾಗ್ಲಿಂದ ನನ್ನ ಮನೆ ಅಂತಾನೆ ಆಗ್ಬಿಟ್ಟಿದೆ. ಅದರಲ್ಲೂ ನಮ್ಮ ಅಣ್ಣನ್ನು ನಮ್ಮ ಮನೆಯವನನ್ನಾಗೆ ಮಾಡಿದ್ದೀರಾ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಒಬ್ಬ ವ್ಯಕ್ತಿ ಎಲ್ರೂ ತಮ್ಮವ್ರ ಥರ ನೋಡ್ಕೊಳ್ದೆ ಮಾತ್ರ ಗೊತ್ತಾಗುತ್ತೆ. ನಮ್ಮೆಲ್ಲರಿಗಿಂತ ಲೀಲಾ ಅವ್ರಿಗೆ ಏಜೆ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಲೀಲಾ ಅವ್ರಿಗಿಂತ ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಯಾರೂ ಇಲ್ಲ ಅಲ್ವಾ ಲೀಲಾ ಅವರೇ? ಲೀಲಾ ಅವರೇ, ನೀವು ಏಜೆ ಅವ್ರ ಕೈ ಹಿಡಿಯೋದಕ್ಕೆ ನಿಜಕ್ಕೂ ತುಂಬಾ ಪುಣ್ಯ ಮಾಡಿದ್ದೀರಾ. ಏಜೆ ಸ್ನೇಹ ಸಿಗೋದಕ್ಕೆ ನನಗೆ ಎಷ್ಟು ಹೆಮ್ಮೆ ಆಗ್ತಿದೆ. ನಾನು ನೀವು ಅವ್ರ ಕೈ ಹಿಡಿದಿದ್ದೀರಾ, ನಾನು ನಿಮ್ಗಿನ್ನಷ್ಟೇ ಹೆಮ್ಮೆ ಆಗ್ತಿರ್ಬೇಡ. ಥ್ಯಾಂಕ್ ಯು ದುರ್ಗಾ, ಅಡುಗೆ ಚೆನ್ನಾಗಿತ್ತು. ಅಣ್ಣ, ನಿನ್ನ ಏಜೆ ಫ್ರೆಂಡ್ಶಿಪ್ಪು ಹೀಗೆ ಇರಲಿ, ಯಾರು ಕೆಟ್ಕೊಂಡು ಬೀಳ್ದೆ ಇರಲಿ ಅಲ್ವಾ ಅಕ್ಕ? ಹೌದು, ಕೆಲವ್ರು ಇರ್ತಾರೆ ಕೆಟ್ಕಂಡು ಹಾಕೋರು. ಪವಿತ್ರ ಅವರೇ, ಏಜೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ನಿಮ್ಮ ಗಂಡಂಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಆದ್ರೆ ಅವ್ರು ಈ ಮಟ್ಟಕ್ಕೆ ನಾಟಕ ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬಟ್ ಏಜೆ ಯಾಕೆ ದೇವ್ನ ಅಷ್ಟು ಈಸಿಯಾಗಿ ನಂಬ್ತಾ ಇದ್ದಾರೆ? ಅಲ್ಲ, ನನಗೆ ಗೊತ್ತಾಗ್ತಿರೋದು ಏಜೆ ಗೊತ್ತಾಗ್ತಿಲ್ವಾ? ಒಂದು ವಿಷಯ ಹೇಳ್ತೀನಿ ಕೇಳ್ಕೊಳ್ಳಿ. ಮನೇಲಿ ನಿಮ್ಮ ಥರ ಮುದ್ದಾದ ಹೆಂಡತಿ ಇದ್ರು ಹೊರಗಡೆ ಇನ್ನೊಂದು ಹೆಣ್ಮೇಲೆ ಕಣ್ಣು ಹಾಕೋ ಆ ದೇವು ಹೆಂಡತಿಗೋಸ್ಕರ ಜೀವನೇ ಕೊಡ್ತೇನೆಂದ್ರೆ ಹೇಗೆ ನಂಬೋಕೆ ಸಾಧ್ಯ? ಇಡೀ ಮನೆ ದೇವ್ ಜೊತೆ ಇದೆ. ನಾನು ಈ ವಿಷಯದಲ್ಲಿ ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ ಪವಿತ್ರ ಅವರೇ. ಆದರೂ ಪರವಾಗಿಲ್ಲ, ನಾನು ಒಬ್ಳೇ ನಿಂತ್ಕೋತೀನಿ. ಅನ್ಯಾಯನ ಎದುರಿಸೋಕೆ ಒಬ್ರ ಜೊತೆ 10 ಜನ ಇರಬೇಕು ಅಂತೇನಿಲ್ಲ. ಆ 10 ಜನ ಎದುರಿಸೋ ಶಕ್ತಿ ಒಬ್ರಲ್ಲೇ ಇದ್ರೆ ಸಾಕು.
ನೀವು ನನ್ನ ಜೊತೆ ಇರ್ತೀರಲ್ವಾ? ಇಷ್ಟು ಸಾಕು ನನಗೆ. ನಾನೊಬ್ಳೇ ಹೋರಾಡ್ತೀನಿ.